ಇವತ್ತು ನಮ್ಮ ಅಂಗಡಿ ಹತ್ರ ಹೊರಗಡೆ ಒಂದು ಹೆಣ್ಣು ನಾಯಿ ಮರಿ ಆ ಕಡೆ ಓಡಾಡ್ತಾ ಇತ್ತು ಆಯಿತಾ. ಇದು ನಾನು ಫಸ್ಟ್ ಟೈಮ್ ನೋಡೋದಲ್ಲ, ನಾವು ಪೇಟೆಯಲ್ಲಿ ರೆಗ್ಯುಲರ್ ಆಗಿ ಆಚೆ ಈಚೆ ಓಡಾಡುವಾಗಿಲ್ಲ ತುಂಬ ಸರ್ತಿ ನೋಡಿದ್ದೇನೆ. ಎಷ್ಟೋ ನಾಯಿ ಮರಿಗಳು ಆಚೆ ಈಚೆ ಓಡಾಡ್ತಿರ್ತವೆ. ಅದು ಎಷ್ಟೋ ನಾಯಿ ಮರಿಗಳು ಇಲ್ಲಿ ಬಸ್ ಅಡಿಗೆ, ಲಾರಿ ಅಡಿಗೆ, ಬೈಕ್ ಅಡಿಗೆ, ಕಾರ್ ಅಡಿಗೆ ಬಿದ್ದು ಸಾಯೋದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಮೋಸ್ಟ್ ಆಫ್ ದ ನಾಯಿಗಳು ಉಂಟಲ್ಲ ಹೆಣ್ಣೆ ಆಗಿರ್ತದೆ. ಈ ಒಂದು ಯೋಚನೆ ಮಾಡಿ, ನನ್ನ ಮನೆಯಲ್ಲಿಯೋ ಅಥವಾ ಯಾರ್ದಾದ್ರೂ ಒಬ್ಬರ ಮನೆಯಲ್ಲಿಯೋ ಒಂದು ಗಂಡು ಮಗು ಹುಟ್ಟಿದಂದರೆ ನಾವು ಭಾರಿ ಖುಷಿ ಪಡ್ತೇವೆ, ನನಗೆ ಗಂಡು ಮಗು ಆಯ್ತಲ್ಲ ಅಂತ. ಅದೇ ಹೆಣ್ಣು ಮಗು ಆಯ್ತಂದರೆ ಏನಿಲ್ಲ. ಅದೇ ಒಂದು ದನ ಹೆಣ್ಣು ಕರು ಹಾಕಿತಂದರೆ ಭಾರಿ ಖುಷಿ ಬರ್ತೇವೆ, ಗಂಡು ಕರು ಹಾಕಿದರೆ ಇಲ್ಲ. ಮನೆಯಲ್ಲಿರುವ ಬೆಕ್ಕು ಗಂಡು ಮರಿ ಇಟ್ಟರೆ ಭಾರಿ ಖುಷಿ ಬರ್ತೇವೆ, ಅದೇ ಹೆಣ್ಣು ಮರಿ ಇಟ್ಟರೆ ಇಲ್ಲ. ಸೇಮ್ ಪರಿಸ್ಥಿತಿ ಈ ನಾಯಿಯಲ್ಲಿ ಕೂಡ. ನಾಯಿಗಳು ಗಂಡು ಮರಿ ಹಾಕಿದರೆ ಅದನ್ನೆಲ್ಲ ಇಟ್ಟುಕೊಂಡು ಹೆಣ್ಣು ಮರಿಯನ್ನು ಕೇಳಿಕೊಂಡು ಯಾರಿಗಾದರೂ ಬೇಕಾದರೆ ಕೇಳು ಅದನ್ನು ಕೊಟ್ಟು ಬಿಡುವ ಅಂತ. ಮನುಷ್ಯನ ಮನಸ್ಥಿತಿಯಲ್ಲಿ ತನಕ ಉಂಟು ಅಂತ ನೀವೇ ಒಂದು ಸತಿ ಯೋಚನೆ ಮಾಡಿ. ನಿಮಗೆ ಸಾಕಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಖಂಡಿತ ಅದು ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ದನ ಆಗಿರ್ಬೋದು, ಖಂಡಿತ ಸಾಕಲಿಕ್ಕೆ ಹೋಗಬೇಡಿ. ಸೊ ಯಾರೆಲ್ಲ ಈ ಥರ ರೋಡ್ ಸೈಡಲ್ಲಿ ಬಿಡ್ತಿದ್ದೀರೋ, ಇನ್ನು ಮುಂದೆ ಆದರೂ ನಿಮಗೆ ಸಾಕಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ದಯವಿಟ್ಟು ನೀವು ಆ ಪ್ರಾಣಿಗಳನ್ನಾಗಿರ್ಬೋದು, ಯಾವುದೇ ರೀತಿಯ ನಮ್ಮ ಪೆಟ್ಸ್ ಅಂತ ಹೇಳ್ತೇವೆ ನಾವು ಮನೆಯಲ್ಲಿ ಸಾಕುವಂಥ ಯಾವುದೋ ಒಂದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ನಾವು ಡೈಲಿ ಹಾಲು ಕುಡಿತೇವೆ. ಸೊ ಆ ದನವನ್ನಾಗಿರ್ಬೋದು, ಅದರಲ್ಲಿ ಗಂಡು ಹೊರೆ ಹುಟ್ಟಿದರೆ ಅದನ್ನು ಎಂತ ಮಾಡೋದು, ಯಾರಿಗೆ ಕೊಡೋದು ಅಂತ ಆ ಹುಟ್ಟಿದ ದಿನದಿಂದನೇ ಯೋಚನೆ ಮಾಡುವ ಥರ ಇದ್ದರೆ ದಯವಿಟ್ಟು ಸಾಕಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಾಣಿಗೂ ಆಗಿರ್ಬೋದು, ಪ್ರತಿಯೊಂದು ಪಕ್ಷಿಗಾಗಿರ್ಬೋದು ಜೀವಗಳು.